ಶ್ರೀ ಗುರುಭ್ಯೋ ನಮಃ. ಈ ಒಂದು ಶುಕ್ರವಾರದ ದಿನ ಭವಿಷ್ಯದತ್ತ ಗಮನ ಹರಿಸುವುದಾದರೆ ಮೇಷರಾಶಿ ತುಂಬ ಒಳ್ಳೆಯ ದಿನ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಏನೆಲ್ಲ ಪ್ರಯತ್ನ ಮಾಡ್ತೀರಿ, ಗೃಹ ನಿರ್ಮಾಣವೋ, ವಾಹನ ಖರೀದಿಯೋ, ತಾಯಿಯ ಮೂಲದಿಂದ ಧನಪ್ರಾಪ್ತಿಯೋ, ಅಥವಾ ಪೂರ್ವಾರ್ಜಿತ ಪಿತ್ರಾರ್ಜಿತವಾದಂತಹ ಭೂಮಿಯ ವಿಷಯದ ಹಿತಾರ್ಥಗಳನ್ನು ಮಾಡಿಕೊಳ್ಳುವಂತಹ ಅಥವಾ ಪೂರ್ವಾರ್ಜಿತವಾದ ಸಂಪತ್ತು ಪ್ರಾಪ್ತ ಮಾಡಿಕೊಳ್ಳುವ ಯೋಗಗಳು ನಿಮ್ಮ ಪಾಲಿಗೆ ಉಂಟಾಗುತ್ತೆ. ಇವತ್ತು ಮೇಷರಾಶಿಯವರ ಕ್ರೋಧ ಗುಣವನ್ನು ದೂರವಿಟ್ಟು ಭಾವನಾತ್ಮಕವಾದ ಗುಣವನ್ನು ತಮ್ಮಲ್ಲಿ ಇರಿಸಿಕೊಂಡದ್ದೇ ಆದರೆ ನಿಮಗೆ ಸಿಗುವ ಸಂಪತ್ತು ಅನುಗ್ರಹದೊಂದಿಗೆ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಅಧಿಕಾರಿಗಳಿಗೆ ಬಡ್ತಿ ಯೋಗಾದಿಗಳು, ಪ್ರಮೋಷನ್ಗಳು, ಸ್ಥಾನ ಬದಲಾವಣೆಗಳು, ಹಾಗೆ ನಿಮ್ಮ ಕರ್ತವ್ಯಕ್ಕೆ ಮೆಚ್ಚಿ ಪ್ರಶಂಸೆಗಳು ಎದುರಾಗುವಂತಹ ಯೋಗಗಳು ಈ ದಿನ ಮೇಷರಾಶಿಯವರಿಗೆ ಚೆನ್ನಾಗಿದೆ. ಅದರಿಂದ ತಾವು ಮಾಡಬೇಕಾದಂತಹ ಆರಾಧನೆ ಶನಿದೇವರ ಪ್ರಾರ್ಥನೆ, ನಾಗದೇವರ ಪ್ರಾರ್ಥನೆ, ಹಾಗೆ ನಿಮ್ಮ ಪಾರಂಪರೆಯಲ್ಲಿ ಆರಾಧಿಸಿದ ನಿಮ್ಮ ವಂಶದೇವತೆಗಳ ಆರಾಧನೆ. ವೃಷಭ ರಾಶಿ ಅದ್ಭುತವಾದ, ಸಂತೋಷವಾದ, ಅಭಿವೃದ್ಧಿಯಾಗುವ, ಧನಲಾಭವಿರುವ, ನೆಮ್ಮದಿಯ ಮತ್ತು ಇಷ್ಟಾರ್ಥ ಪ್ರಾಪ್ತಿಯಾದಂತಹ ಧನ್ಯತೆಯ ದಿನ ನಿಮ್ಮ ಪಾಲಿಗೆ ಈ ದಿನ ಇದೆ. ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ದಿನಾದಿಗಳು, ಹಾಗೆ ನೀವು ಇಚ್ಛಿಸಿದ್ದೇ ಸರಿ ಅಂದುಕೊಳ್ಳುವ ಹಿರಿಯರ ಪ್ರೋತ್ಸಾಹವಾದಂಥ ಸಮಯಗಳು, ವೈಯಕ್ತಿಕವಾದ ವ್ಯವಹಾರದಲ್ಲಿ ಬಡ್ತಿಯನ್ನು ಕಾಣುವಂತಹ ಯೋಗಗಳು ವೃಷಭ ರಾಶಿಯವರಿಗೆ ಬಹುತೇಕವಾಗಿ ಈ ದಿನ ಶುಭ ಫಲವಿದೆ. ತಾವು ಲಕ್ಷ್ಮೀನಾರಾಯಣ ಆರಾಧನೆಯನ್ನು, ಸೂರ್ಯನಾರಾಯಣ ದೇವರ ಪ್ರಾರ್ಥನೆಯನ್ನು ಮಾಡಿದರೆ ಸಂತೃಪ್ತ ಫಲ ನಿಮ್ಮದಾಗುತ್ತೆ. ಮಿಥುನ ರಾಶಿ ಈ ದಿನ ಧನಾಗಮನ, ಧನ ನಷ್ಟ ಈ ಎರಡೂ ಇದೆ. ಆದಾಯ ವ್ಯಯ ಸಮವಾಗಿರುತ್ತೆ. ಆದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ದಾಯಾದಿಗಳೊಂದಿಗೋ ಅಥವಾ ಕೊಲೀಗ್ಸ್, ನಿಮ್ಮ ಒಟ್ಟಿಗೆ ಕೆಲಸ ಮಾಡುವಂತಹ ವ್ಯಕ್ತಿಗಳೋ ಅಥವಾ ನಿಮಗೆ ಸಹಾಯ ಮಾಡುವಂತಹ ವ್ಯಕ್ತಿಗಳಿಂದ ಮನಸ್ಸಿಗೆ ಖಿನ್ನತೆ ಉಂಟಾಗುವ ಸಾಧ್ಯತೆ ಇದೆ. ಸಮಾಧಾನವೇ ಇದಕ್ಕೆ ಪ್ರಧಾನ. ಗೊಂದಲವಾದ ವಾತಾವರಣಗಳು ನಿಮ್ಮ ಇವತ್ತಿನ ಕಾರ್ಯಕ್ಷೇತ್ರದಲ್ಲಿ ಅಸಮಾಧಾನದ ವಾತಾವರಣ ಉಂಟಾಗುವ ಲಕ್ಷಣ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಪಿತೃಮೂಲದಿಂದ ಧನನಾಶವೋ, ಧನ ನಷ್ಟವೋ ಅಥವಾ ಪಿತೃ ಆರೋಗ್ಯದ ವ್ಯತ್ಯಾಸವೋ ನಿಮ್ಮ ಪಾಲಿಗೆ ಈ ದಿನ ಅನುಭವಿಸುವ ಲಕ್ಷಣವಿದೆ. ಮನೆಯಲ್ಲಿ ವಿವಾಹಿತರಿಗೆ ಮನೆಯಲ್ಲಿ ದಾಂಪತ್ಯದಲ್ಲಿ ಚಿಕ್ಕ ಪುಟ್ಟ ಕಿರಿಕಿರಿಗಳು ಎದುರಾಗುವಂತಹ ಲಕ್ಷಣ ಇದೆ. ಕಲಹ, ಪ್ರಯಾಣ ಭಯ, ಶಸ್ತ್ರಾದಿಗಳಿಂದ ಭಯ ಹೊಂದುವ ಲಕ್ಷಣಗಳು ಈ ದಿನ ಮಿಥುನ ರಾಶಿಯವರಿಗಿದೆ. ಅದರಿಂದ ಇವತ್ತಿನ ದಿನಪೂರ ಮಾಡುವ ಕರ್ತವ್ಯದಲ್ಲಿ ತುಂಬ ಪ್ರಜ್ಞಾವಂತರಾಗಿ ಕೆಲಸ ಮಾಡಿದರೆ ಇಷ್ಟಾರ್ಥ ಸಿದ್ಧಿ. ತಾವು ಮಾಡಬೇಕಾದಂತಹ ಆರಾಧನೆ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ, ಹಾಗೆಯೇ ಸಂಧ್ಯಾಕಾಲದಲ್ಲಿ ಲಲಿತ ಸಹಸ್ರನಾಮ, ದುರ್ಗಾ ಸಪ್ತಶತಿ ಪಾರಾಯಣವನ್ನು ಕೇಳುವಿಕೆ ಅಥವಾ ಹೇಳುವಿಕೆ, ಇಂತಹ ಆರಾಧನೆಗಳು ನಿಮ್ಮ ಪಾಲಿಗೆ ಶ್ರೇಯಸ್ಸನ್ನು ಕೊಡುವ ಲಕ್ಷಣವಿದೆ. ಕರ್ಕಾಟಕ ರಾಶಿ ಸಂತೋಷವಾದ, ಸಂತೃಪ್ತಿಯಾದ, ರೋಗದಿಂದ ನಿವಾರಣೆಯಾಗಿ, ಸಾಲದಿಂದ ಮುಕ್ತಿಯಾಗಿ, ಬಂಧುಗಳೊಂದಿಗೆ ಸ್ನೇಹವಾಗಿ, ಸಂತೋಷವಾಗಿ ಅನುಭವಿಸುವ ವಿಶೇಷವಾದ ಒಳ್ಳೆಯ ದಿನ ಇವತ್ತು. ಆರೋಗ್ಯದಲ್ಲಿ ತುಸು ವ್ಯತ್ಯಾಸಗಳು ವೃದ್ಧಾಪ್ಯದವರಿಗೆ ಕಾಣಬಹುದು. ಗಂಟು ನೋವಿನ ಸಮಸ್ಯೆಗಳು, ಬೆನ್ನು ನೋವಿನ ಸಮಸ್ಯೆಗಳು ಸ್ವಲ್ಪ ಕಾಣಿಸಬಹುದು. ಆದರೂ ವ್ಯಾಯಾಮ, ಪ್ರಾಣಾಯಾಮ ಇತ್ಯಾದಿ ದೈನಂದಿನ ಕರ್ತವ್ಯಗಳಲ್ಲಿ ನಿಮ್ಮನ್ನು ನೀವು ಸೇರಿಸಿಕೊಂಡರೆ ಮಾನಸಿಕ ತೃಪ್ತಿ, ದೈಹಿಕ ತೃಪ್ತಿಯಾಗುವ ಯೋಗಗಳಿದೆ. ಬಹುತೇಕವಾಗಿ ಈ ದಿನ ಶುಭಪ್ರದವಾದ ಫಲ ಕರ್ಕಾಟಕ ರಾಶಿಯವರಿಗೆ ಉಂಟು.